ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಇವತ್ತಿನ ವಿಡಿಯೋ ನಿಮ್ಮ ಜೀವನವನ್ನು, ನಿಮ್ಮ ಯೋಚನೆಗಳನ್ನು ಮತ್ತು ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಲ್ಲಂತಹ ಒಂದು ಸಂದೇಶವಾಗಿದೆ. ಇವತ್ತಿನ ದಿನ ನಮ್ಮ ಟಾಪಿಕ್ ಬಂದು ಬ್ರಹ್ಮಾಂಡದ ಶಕ್ತಿ, ಅಂದರೆ ಪವರ್ ಆಫ್ ದ ಯೂನಿವರ್ಸ್. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ನಿಮ್ಮೊಳಗೆ ಏನೋ ಒಂದು ಬದಲಾವಣೆ 100% ಆಗ್ತದೆ. ಅದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವು ಒಬ್ಬರೇ ಅಲ್ಲ, ನಿಮ್ಮ ಸುತ್ತಲೂ ಕಾಣದೇ ಒಂದು ಶಕ್ತಿ ಇದೆ. ಅದು ನಿಮ್ಮ ಉಸಿರಿನ ಜೊತೆಗೆ ಚಲಿಸುವಂತಹ ಒಂದು ಫ್ರೀಕ್ವೆನ್ಸಿ ಆಗಿದೆ. ನಿಮ್ಮ ಹೃದಯದ ಬಡಿತದ ಜೊತೆಗೆ ಸ್ಪಂದಿಸುತ್ತದೆ. ನಿಮ್ಮ ಕಣ್ಣೀರು, ನಿಮ್ಮ ನಗು ಎಲ್ಲವನ್ನೂ ಅದು ಗಮನಿಸುತ್ತದೆ. ಅದೇ ಈ ಯೂನಿವರ್ಸ್. ನಾವು ದೇವರು ಎಂದು ಕರೆಯುವಂತಹ ಆ ಶಕ್ತಿ, ಪ್ರಕೃತಿ ಎಂದು ಕರೆಯುವಂತಹ ಆ ಶಕ್ತಿ, ವಿಜ್ಞಾನ ಎನರ್ಜಿ ಎಂದು ಕರೆಯುವಂತಹ ಶಕ್ತಿ ಎಲ್ಲವೂ ಕೂಡ ಒಂದೇ ಆಗಿದೆ. ನೀವು ಈ ಯೂನಿವರ್ಸಲ್ಲಿ ಏನಾದರೂ ಪ್ರೇಮ್ ಮಾಡ್ತೀನಿ ಅಂದರೆ ಈ ಯೂನಿವರ್ಸ್ಗೆ ಭಾಷೆ ಇಲ್ಲ, ಆದರೆ ಒಂದು ಸಿಗ್ನಲ್ ಇದೆ, ಒಂದು ಫ್ರೀಕ್ವೆನ್ಸಿ ಇದೆ. ಅದೇ ನಿಮ್ಮ ಯೋಚನೆ. ನೀವು ದಿನವಿಡೀ ಏನನ್ನ ಯೋಚನೆಯನ್ನು ಮಾಡ್ತೀರೋ ಅದೇ ಸಿಗ್ನಲ್ ರೀತಿ, ಫ್ರೀಕ್ವೆನ್ಸಿ ರೀತಿ ಅದು ಕೆಲಸ ಮಾಡಿ ಅದು ಯೂನಿವರ್ಸಲ್ಲಿ ಹೋಗಿ ತಲುಪುತ್ತೆ. ನೀವು ನಿಮ್ಮ ಬಗ್ಗೆ ಏನು ಭಾವಿಸುತ್ತೀರೋ ಅದೇ ಫ್ರೀಕ್ವೆನ್ಸಿಯಾಗಿ ಯೂನಿವರ್ಸಲ್ಲಿ ತುಂಬಿಕೊಳ್ಳುತ್ತೆ. ನೀವು ಭಯದಿಂದ ಯೋಚನೆಯನ್ನು ಮಾಡಿದರೆ ಭಯದ ಸಿಚುವೇಶನ್ಸೇ ನಿಮ್ಮ ಬದುಕಿನಲ್ಲಿ ಬರ್ತಾ ಇರ್ತವೆ. ನೀವು ನಂಬಿಕೆಯಿಂದ ಯೋಚನೆ ಮಾಡಿದರೆ ಅದ್ಭುತ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರ್ತವೆ. ನಿಮ್ಮ ಜೀವನ ಒಂದು ಕನ್ನಡಿ ಇದ್ದಂಗೆ. ನೀವು ನಗ್ನಗ್ತಾ ಇದ್ರೆ ಜೀವನವು ಕೂಡ ನಗ್ನಗ್ತಾ ಇರುತ್ತೆ. ನೀವು ಅತ್ತರೆ ಜೀವನವು ಕೂಡ ಅಳಿಸುತ್ತೆ. ನೀವು ನಿಮ್ಮನ್ನು ಕೀಳಿರಿಮೆಯಿಂದ ನೋಡಿಕೊಂಡ್ರೆ ಜೀವನ ನಿಮ್ಮನ್ನು ಅದೇ ರೀತಿ ನೋಡುತ್ತೆ. ನೀವು ನಿಮ್ಮನ್ನು ಗೌರವಿಸಿದರೆ ಜೀವನ ನಿಮ್ಮನ್ನು ರಾಜನಂತೆ ಕಾಣಿಸುತ್ತದೆ. ಸ್ನೇಹಿತರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸು ಒಂದು ದೇವಾಲಯ ಅಂತ. ಅಲ್ಲಿ ನೀವು ಪ್ರತಿದಿನ ಏನನ್ನ ಪೂಜೆ ಮಾಡ್ತಾ ಇದ್ದೀರಾ? ಭಯವನ್ನ, ಸಂಶಯವನ್ನ ಅಥವಾ ನಂಬಿಕೆಯನ್ನ. ನೀವು ನಿಮ್ಮ ಮನಸ್ಸಿನಲ್ಲಿ ನನಗೆ ಆಗೋದಿಲ್ಲ, ನನ್ನಿಂದ ಆಗೋದಿಲ್ಲ ಅಂತ ಪೂಜೆ ಮಾಡಿದರೆ ಬ್ರಹ್ಮಾಂಡ ಹೇಳುತ್ತೆ ಸರಿ, ನಿನಗೆ ಆಗೋದಿಲ್ಲ ಅಂತ. ಅದೇ ನೀವು ಮನಸ್ಸಿನಲ್ಲಿ ನಾನು ಸಾಧಿಸ್ತೇನೆ, ನನ್ನ ಕಡೆಯಿಂದ ಶಕ್ತಿ ಇದೆ ಅಂತ ಹೇಳಿದರೆ ಅವಾಗ ಈ ಯೂನಿವರ್ಸ್ ಹೇಳುತ್ತೆ ಸರಿ, ನೀನು ಸಾಧಿಸ್ತೀಯಾ, ನಿನ್ನ ಕಡೆಯಿಂದ ಆಗುತ್ತೆ ಅನ್ನುವಂತಹ ಆತ್ಮವಿಶ್ವಾಸವನ್ನು ಅದು ಕೊಡುತ್ತೆ. ಸೊ ಆ ಆತ್ಮವಿಶ್ವಾಸವನ್ನು ನಾವು ಕೂಡ ಫೀಲ್ ಮಾಡಬೇಕು ಅಂದರೆ ಒಂದು ಸಣ್ಣ ಎಕ್ಸಸೈಸನ್ನು ಮಾಡೋಣ. ಸೊ ಎಲ್ಲರೂ ಇಯರ್ಫೋನ್ ಹಾಕ್ಕೊಂಡು ಫೋನನ್ನು ಪಕ್ಕದಲ್ಲಿ ಇಟ್ಕೊಂಡು ನನ್ನ ಮಾತನ್ನು ತುಂಬ ಪ್ರಶಾಂತವಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಬೆನ್ನು ಹುರಿ, ಕತ್ತು, ತಲೆ ನೇರವಾಗಿರಲಿ. ಕಣ್ಣುಗಳನ್ನು ಪ್ರಶಾಂತವಾಗಿ ಮುಚ್ಚಿ ನಿಧಾನವಾಗಿ ಆಳವಾಗಿ ಉಸಿರಾಟವನ್ನು ಮಾಡಿ. ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್. ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್. ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್. ಇವಾಗ ನೀವು ಸಾಧಿಸಬೇಕು ಅಂತಿರುವಂತಹ ಒಂದು ಗುರಿಯನ್ನು ಮನಸ್ಸಿನಲ್ಲೇ ಕಲ್ಪಿಸಿಕೊಳ್ಳಿ. ಅದನ್ನು ಕಲ್ಪಿಸಿಕೊಂಡು ಅದು ಆಲ್ರೆಡಿ ನೆರವೇರಿದೆ ಅನ್ನೋ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಅದನ್ನು ಸಾಧಿಸಿದ ಮೇಲೆ ಎಷ್ಟು ಸಂತೋಷದಲ್ಲಿರ್ತೀರಾ ಆ ಸಂತೋಷವನ್ನು ಫೀಲ್ ಮಾಡಿ. ಮುಖದಲ್ಲಿ ನಗು ಇರಲಿ, ಹೃದಯದಲ್ಲಿ ಸಂತೋಷ ಇರಲಿ. ಹಾಗೆಯೇ ಮನಸ್ಸಿನಲ್ಲಿ ನಿಧಾನವಾಗಿ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಇದು ಆಲ್ರೆಡಿ ನನಗೆ ಸಿಕ್ಕಿದ್ದಕ್ಕೆ. ನೀವು ಸಾಧಿಸಬೇಕು ಅಂತಿರುವ ಗುರಿಯನ್ನು ಕಲ್ಪಿಸಿಕೊಳ್ಳಿ. ಅದು ಸಾಧಿಸಿದ ಹಾಗೆ ಅದನ್ನು ವಿಜುವಲೈಸ್ ಮಾಡಿಕೊಂಡು ಮನಸ್ಸಿನಲ್ಲೇ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ. ಈಗ ನಿಧಾನಕ್ಕೆ ನಿಮ್ಮ ಎರಡೂ ಕೈಗಳನ್ನು ರಬ್ ಮಾಡ್ತಾ ನಿಮ್ಮ ಮುಖದ ಮೇಲೆ ಇಟ್ಕೊಂಡು ನಿಧಾನಕ್ಕೆ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ. ಸ್ನೇಹಿತರೆ, ಇದೇ ರೀತಿ ನೀವು ದಿನದಲ್ಲಿ ಕೇವಲ ಒಂದು 5 ನಿಮಿಷ ವಿಜುವಲೈಸೇಷನನ್ನು ಮಾಡಿಕೊಂಡ್ರೆ ನಿಮ್ಮ ಬದುಕಿನಲ್ಲಿ ನೀವು ಅಂದ್ಕೊಳ್ಳದೇ ಇರುವಂತಹ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ನೀವೇ ನೋಡ್ತೀರಾ. ಸ್ನೇಹಿತರೆ, ತುಂಬ ಜನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಗೂ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇರ್ತಾರೆ, ಸರ್ ನಾನು ತುಂಬ ಪಾಸಿಟಿವ್ ಯೋಚನೆಯನ್ನೇ ಮಾಡ್ತೇನೆ, ಆದರೂ ಕೂಡ ನನಗೆ ಪಾಸಿಟಿವ್ ಆಗ್ತಾ ಇಲ್ಲ, ಕಾರಣ ಏನು ಅಂತ. ನೀವು ಹೊರಗಡೆ ಪಾಸಿಟಿವ್ ಆಲೋಚನೆಯನ್ನು ಮಾಡ್ತಾ ಇರ್ತೀರಾ, ಆದರೆ ಒಳಗಡೆ ನಿಮ್ಮ ಭಾವನೆ ನೆಗೆಟಿವ್ ಆಗಿ ಇತ್ತು ಅಂದರೆ, ನಿಮ್ಮೊಳಗಡೆ ಏನಾದರೂ ಭಯ, ನಿಮ್ಮೊಳಗಡೆ ಏನಾದರೂ ಡೌಟ್ ಇತ್ತು ಅಂದರೆ ಅದೇ ರೀಸನ್ನಿಂದನೇ ನೀವು ಯಾವ ರೀತಿ ಆಲೋಚನೆ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದರ ಜೊತೆಗೆ ನೀವು ಯಾವ ರೀತಿ ಭಾವನೆಯನ್ನು ಇಟ್ಕೊಂಡಿದ್ದೀರಾ, ಯಾವ ರೀತಿ ಫೀಲ್ ಮಾಡ್ತೀರಾ ಅನ್ನೋದು ವೆರಿ ಮಚ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಆ್ಯಕ್ಚುಲಿ ಸತ್ಯವನ್ನು ಮಾತಾಡ್ಕೊಳ್ಳೋದಾದರೆ ಈ ಯೂನಿವರ್ಸ್ ನಿಮ್ಮನ್ನು ಯಾವತ್ತೂ ಕೂಡ ಪರೀಕ್ಷಿಸೋದಿಲ್ಲ, ನಿಮ್ಮನ್ನು ಶಿಕ್ಷಿಸೋದಿಲ್ಲ.
ನಿಮ್ಮೊಳಗಡೆ ಏನಿದೆಯೋ ಅದನ್ನೇ ನಿಮಗೆ ಕೊಡುತ್ತದೆ. ನೀವು ಪ್ರೀತಿಯನ್ನು ಕೊಟ್ಟರೆ ಮತ್ತೆ ನೀವು ಮರಳಿ ಪ್ರೀತಿಯನ್ನೇ ನಿಮ್ಮ ಹತ್ರ ಬರುತ್ತೆ. ನೀವು ದ್ವೇಷವನ್ನು ಕೊಟ್ಟರೆ ಮತ್ತೆ ದ್ವೇಷವೇ ನಿಮ್ಮ ಹತ್ರ ಬರುತ್ತೆ. ಇದು ಶಿಕ್ಷೆ ಅಲ್ಲ, ಇದು ಯೂನಿವರ್ಸ್ನ ನಿಯಮವಾಗಿರುತ್ತೆ. ಹೀಗೆ ನಾವು ಯೂನಿವರ್ಸ್ ಬಗ್ಗೆ ಹೇಳ್ತಾ ಹೋದರೆ ಸುಮಾರು ವಿಚಾರಗಳನ್ನು ನಾವು ಕಲ್ತ್ಕೋಬೋದು. ಸ್ನೇಹಿತರೆ, ನೀವು ನಿಜವಾಗ್ಲೂ ನಿಮ್ಮ ಜೀವನವನ್ನು ಒಂದು ಹೊಸ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಅಂದ್ಕೊಂಡ್ರೆ ನಾನು ನಿಮಗೋಸ್ಕರ ಒಂದು ಸ್ಪೆಷಲ್ ಆಗಿ 5 days ಲಾ ಆಫ್ ಅಟ್ರಾಕ್ಷನ್ ಕೋರ್ಸನ್ನು ನಾನು ರೆಡಿ ಮಾಡಿದ್ದೇನೆ. ಇದು ಸಾಮಾನ್ಯವಾದಂತಹ ಕೋರ್ಸ್ ಅಲ್ಲ, ಇದು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡನ್ನು ಪ್ರೋಗ್ರಾಮ್ ಮಾಡುವಂತಹ ಕೋರ್ಸ್ ಆಗಿದೆ. ಪವರ್ ಆಫ್ ಯೂನಿವರ್ಸ್ ಬಗ್ಗೆ ಹಾಗೂ ಸಬ್ಕಾನ್ಸಿಯಸ್ ಮೈಂಡ್ ಬಗ್ಗೆ, ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಈ ಕೋರ್ಸಲ್ಲಿ ಇನ್ನು ಹಣವನ್ನು ಯಾವ ರೀತಿ ಆಕರ್ಷಣೆಯನ್ನು ಮಾಡಬೇಕು, ನಮ್ಮ ಹೆಲ್ತನ್ನು ಯಾವ ರೀತಿ ಹೀಲ್ ಮಾಡ್ಕೋಬೇಕು, ಹಾಗೆಯೇ ಪವರ್ಫುಲ್ ಪಾಸಿಟಿವ್ ಅಫರ್ಮೇಷನ್ಸ್ ಇರ್ಬೋದು, ವಿಜುವಲೈಸೇಷನ್ ಟೆಕ್ನಿಕ್ಸ್ ಇರ್ಬೋದು, 369 ಮೆಥಡ್ಸ್ ಇರ್ಬೋದು, 555 ಟೆಕ್ನಿಕ್ ಇರ್ಬೋದು, ಈ ರೀತಿ ಹಲವಾರು ಟೆಕ್ನಿಕ್ಸನ್ನು ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡಲಾಗುತ್ತೆ. ಸೊ ಇದು 5 days ರೆಕಾರ್ಡೆಡ್ ಕೋರ್ಸ್ ಇರುತ್ತೆ. ಯಾರ್ಯಾರಿಗೆ ಆಸಕ್ತಿ ಇದೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ 999 rupeesನ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ಅದೇ ವಾಟ್ಸಪ್ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ನೊಂದಿಗೆ ಕಳಿಸಿದರೆ ನಾವು ನಿಮಗೆ ಇಮ್ಮಿಡಿಯೇಟ್ ಆಗಿ ಈ ಕೋರ್ಸ್ ಲಿಂಕ್ನ ಆಕ್ಸೆಸ್ ಕೊಡ್ತೇವೆ. ಸೊ ಅದರಿಂದ ಮತ್ತೆ ಯಾಕೆ ತಡ ಮಾಡ್ತಾ ಇದ್ದೀರಾ? ಯಾರ್ಯಾರಿಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಇನ್ನೂ ಕಲಿಬೇಕು, ಯೂನಿವರ್ಸ್ ಬಗ್ಗೆ ತಿಳ್ಕೋಬೇಕು, ಪ್ರಾಪರಾಗಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ನಾವು ಅಪ್ಲೈ ಮಾಡಬೇಕು ಅಂತ ಆಸಕ್ತಿ ಇರೋರು ತಕ್ಷಣ ನಿಮ್ಮ ಮೊಬೈಲನ್ನು ತೆಗೆದುಕೊಂಡು ಈ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜನ್ನು ಮಾಡಿ ಲಾ ಆಫ್ ಅಟ್ರಾಕ್ಷನ್ ಅಂತ ಆ ಕೋರ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡು ಆ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದು ದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.